ಸನ್ ಆಫ್ ಮುತ್ತಣ್ಣ. ನನಗೆ ಈ ಟೀಮು ತುಂಬ ಹತ್ತಿರದ ಟೀಮು. ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಪ್ರಣಮ್ ಅವರ ಆಗಿರ್ಬೋದು, ಈ ಸಿನಿಮಾದ ನಿರ್ಮಾಪಕರಾಗಿರ್ಬೋದು, ಒಂಥರ ನನ್ನ ಮನೆ ಥರ ಇದು. ಹೋಮ್ ಪ್ರೊಡಕ್ಷನ್ ಅಂದರೆ ತಪ್ಪಾಗಿಲ್ಲ. ಸನ್ ಆಫ್ ಮುತ್ತಣ್ಣ ಈಗ ನಮಗೆ ಈ ಟೈಟಲ್ಲೇ ಎಷ್ಟು ಪವರ್ಫುಲ್ ಅಂತ ಅನ್ನೋವಂಥದ್ದನ್ನು ನಾನು ಮತ್ತೆ ಹೊಸದಾಗಿ ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ ಈ ಟೈಟಲ್ ಒಟ್ಟಿಗೆ ತುಂಬ ಸುದ್ದಿ ಮಾಡಿದಂಥ ಇದು. ಈ ಟೈಟಲ್ಗೆ ನ್ಯಾಯ ಒದಗಿಸಬೇಕಾದಂಥದ್ದು ನಿಟ್ಟಿನಲ್ಲಿ ಇಡೀ ತಂಡ ಮೊದಲನೇ ದಿವಸದಿಂದ ಇವತ್ತಿನ ತನಕನೂ ಈ ಸಿನಿಮಾಗೆ ಅಂಟ್ಕೊಂಡಿರೋದಿದೆ ಗೊತ್ತಾ. ಅವರ ಕಮಿಟ್ಮೆಂಟು ನನಗೆ ಅಷ್ಟೇ ಖುಷಿ ಆಗೋದೇನು ಅಂತಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಶೋಗೂ ಕೂಡ ಎಷ್ಟು ಫಾಲೋ ಅಪ್ ಮಾಡಿದ್ದೀವಿ, ಎಲ್ಲರನ್ನೂ ಕೂಡ ಇಷ್ಟು ಪ್ರೀತಿಯಿಂದ ಈ ಥರದೊಂದು ಅಡುಗೆ ಮಾಡಿದ್ದೀವಿ, ನಿಮಗೆ ಪ್ರೀತಿಯಿಂದ ಉಣಬಡಿಸ್ತಾ ಇದ್ದೀವಿ, ನೀವು ಬಂದು ಊಟ ಮಾಡಬೇಕು, ಊಟ ಮಾಡಿ ನನಗೆ ಹೇಳಬೇಕು ಅಂತ ಅನ್ನೋವಂಥದ್ದು ಅಕ್ಕರೆ ಇದೆಯಲ್ಲ, ಅದು ನಮ್ಮಗಳ ಮೇಲಿರುವಂಥ ಅಕ್ಕರೆನೂ ಹೌದು, ಅವ್ರಿಗೆ ತಮ್ಮ ಸಿನಿಮಾದ ಮೇಲಿರುವಂಥ ಅಕ್ಕರೆನೂ ಹೌದು. ಅವ್ರು ಎಷ್ಟು ಈ ಸಿನಿಮಾನ ಪ್ರೀತಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಟಾಕ್ಸ್. ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ನಾನು ಅವಾಗಲೇ ಹೇಳ್ತಾ ಇದ್ದೆ, ಈ ಥರದ ಕೆಲವು ಸಿನಿಮಾಗಳು ಕಥೆ ಆಧಾರಿತವಾಗಿರುತ್ತೆ, ಮ್ಯೂಸಿಕಲ್ ಆಧಾರಿತವಾಗಿರುತ್ತೆ, ಆ್ಯಕ್ಷನ್ ಆಧಾರಿತವಾಗಿರುತ್ತೆ. ಆದರೆ ಕೆಲವು ಸಿನಿಮಾಗಳು ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಡೈಲಾಗ್ ಓರಿಯೆಂಟೆಡು, ಎಮೋಷ್ನಲ್ ಓರಿಯೆಂಟೆಡ್. ಈ ಸಿನಿಮಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಡೈಲಾಗ್ ಓರಿಯೆಂಟೆಡು, ಎಮೋಷನ್ ಓರಿಯೆಂಟೆಡ್. ಇವರು ಹೆಗಲ ಮೇಲೆ ಸಿಕ್ಕಾಪಟ್ಟೆ ಭಾರ. ನಾನು ಅದೇ ಹೇಳಿದೆ, ಇದು ಒಂದು ಹೆಚ್ಚಿಗೆ ಒಂದು 10 ವರ್ಷ ಪಳಗದಂಥ ನಟನಟಿಯರು ಮಾಡಬೇಕಾದಂಥ ಒಂದು ಪಾತ್ರವನ್ನು ಮೊದಲನೆಯ ಪ್ರಯತ್ನದಲ್ಲೇ ಅವರು ಹೆಗಲ ಮೇಲೆ ಆ ಭಾರನ ಹೊತ್ಕೊಂಡಿರೋವಂಥದ್ದು ಇದೆ ಗೊತ್ತಾ. ನಿಜಕ್ಕೂ ಈ ನಿಟ್ಟಿನಲ್ಲಿ ಪ್ರಣಮ್ ಅವರು ಮತ್ತು ಖುಷಿ ರವಿ ಅವರಿಗೆ ಹ್ಯಾಟ್ಸ್ ಆಫ್. ಅಷ್ಟು ಚೆಂದ ಇದನ್ನು ಕ್ಯಾರಿ ಮಾಡಿದ್ದಾರೆ. ಇವರು ಮೊದಲನೇ ಸಿನಿಮಾದಲ್ಲೇ ಈ ಥರ ಒಂದು ಚಾಲೆಂಜಿಂಗ್ ಸಿನಿಮಾಗಳನ್ನು ಒಪ್ಕೊಳ್ಳೋವಂಥದ್ದಿದೆಯಲ್ಲ, ತೊಗೊಳ್ಳೋವಂಥದ್ದಿದೆಯಲ್ಲ, ಇದು ತುಂಬಾ ಚಾಲೆಂಜಿಂಗ್ ವಿಚಾರ. ಆ ನಿಟ್ಟಿನಲ್ಲಿ ನಿರ್ದೇಶಕರು ತುಂಬ ದೊಡ್ಡ ಪಾತ್ರ. ಈ ಥರದ ಒಂದು ತಂಡವನ್ನು ಕಟ್ಟುವಲ್ಲಿ ಈ ಸಿನಿಮಾದ ನಿರ್ಮಾಣ ಸಂಸ್ಥೆ ತುಂಬ ದೊಡ್ಡ ಪಾತ್ರ. ಇದೊಂದು ಟೀಮ್ ಕೆಲಸ ಮಾಡಿದ್ದೀವಿ. ನಿಮ್ಮೆಲ್ಲರನ್ನೂ ಕೂಡ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದಿಷ್ಟು ನಗಿಸ್ತಾರೆ, ಕೊನೆಯಲ್ಲಿ ಅಳಿಸ್ತಾರೆ. ಒಂದು ಒಳಗಡೆ ಬರ್ತಿದ್ದಂಗೆ ಒಂದು ಫೀಲ್ ಗುಡ್ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ರಂಗಾಯಣ ರಘು ಸರ್ ಈ ಸಿನಿಮಾಗೆ ಮತ್ತೊಬ್ಬ ಹೀರೋ. ರಂಗಾಯಣ ರಘು ಸರ್ ಅವ್ರ ಬಗ್ಗೆ ನಾನು ಮತ್ತೆ ಚೆನ್ನಾಗಿ ಮಾಡಿರ್ತಾರೆ ಅಂತ ಏನು ಹೇಳಬೇಕಾಗಿಲ್ಲ. ಅವರ ಇಡೀ ಜರ್ನಿ, ಅವರ ಸಿನಿ ಜರ್ನಿ ಹೇಳುತ್ತೆ. ಈ ಪಾತ್ರವನ್ನು ನಟಿಸಿದ್ದಾರೆ ಅಂತ ಹೇಳಲ್ಲ, ಜೀವಿಸಿದ್ದಾರೆ ಅವರು ಅಂತ ಹೇಳ್ತೀನಿ. ರಂಗಾಯಣ ರಘು ಸರ್ ಪಾತ್ರಗಳು ತುಂಬ ಕಮ್ಮಿ ಇದ್ರೂ ಕೂಡ ಮನಸ್ಸಿನಲ್ಲಿ ಉಳಿಯುವಂಥ ಪಾತ್ರ. ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಿನಿಮಾವನ್ನು ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಗಿದೆ. ಖಂಡಿತವಾಗ್ಲೂ ಈ ಸಿನಿಮಾಗೆ ನೀವು ಬಂದಾಗ ಇವರೆಲ್ಲರೂ ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದು ಚಂದನೆಯ ಅನುಭವವನ್ನು ಕೊಟ್ಟು ಕಲಿಸ್ತಾರೆ. ಮುಂದಿನ ದಿವಸಗಳಲ್ಲಿ ಇವತ್ತಾಗಲೇ ತುಂಬ ಟಾಪ್ಸ್ ಎಲ್ಲ ಕಡೆಯೂ ಬರ್ತಾ ಇರುವಂಥದ್ದು. ಇನ್ನೂ ಹೆಚ್ಚು ಯಶಸ್ವಿ ಸಿನಿಮಾ ನಿಟ್ಟಿನಲ್ಲಿ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಗಾಡ್ ಬ್ಲೆಸ್ ಒಳ್ಳೆಯದು. ಪ್ರಣವ್ ತುಂಬ ಖುಷಿ ಆಯಿತು ನನಗೆ. ನನ್ನ ಮೊದಲನೇ ಸಿನಿಮಾ ಇದು ನೋಡೋದಕ್ಕೆ ಇವಾಗ ತುಂಬ ಈ ಪಾತ್ರ ತುಂಬ ಸ್ವಲ್ಪ ಮೆಚುರಿಟಿ ಬೇಕಾಯಿತು, ಅನುಭವ ತುಂಬ ಬೇಕಿತ್ತು ಪಾತ್ರ. ಎಸ್ಪೆಷಲಿ ರಂಗಾಯಣ ರಘು ಸರ್ ಮತ್ತು ಪ್ರಣವ್ ಸರ್ ಇಬ್ಬರನ್ನು ಕ್ಯಾರಿ ಆಲ್ಮೋಸ್ಟ್ ಸ್ಕ್ರೀನಲ್ಲಿ ಇಬ್ಬರೇ ಇರ್ತಾರೆ. ಇವ್ರು ಕ್ಯಾರಿ ಮಾಡೋದು ತುಂಬ ಇದಿತ್ತು. ಮತ್ತು ಸೀನ್ಸ್ ವೈಸ್ ತುಂಬ ಎಮೋಷ್ನಲ್ ಆಗಿತ್ತು. ಡ್ರಾಮಾ, ಟ್ವಿಸ್ಟು, ಆ ಥರ ಆ ಥರ ಅಲ್ಲದೆ ಒಂದು ತಂದೆ ಮಗನ ಬಾಂಡಿಂಗ್ನೇ ಡೈರೆಕ್ಟ್ರು ಅದನ್ನ ಕಟ್ತಾ ಹೋದರು. ಮತ್ತು ಇಂಟರ್ವಲಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಆ ಒಂದು ಜರ್ನಿ, ಒಂದು ಲೈಫನ್ನು ತೋರಿಸೋ ರೀತಿ, ಎರಡು ಜೀವಗಳ ನಡುವೆ ಒಂದು ಎಮೋಷನ್ಸ್, ಒಂದು ಲವ್ನ ತೋರಿಸೋದು ರೀತಿ ತುಂಬ ಇಷ್ಟ ಆಯಿತು. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಅಷ್ಟು ಎಮೋಷ್ನಲ್ ಆಗಿಯೇ ಕತೆ ಇದು ಮಾಡ್ತಾರೆ. ಎಸ್ಪೆಷಲಿ ಸಂಭಾಷಣೆ ತುಂಬ ಇಷ್ಟ ಆಯಿತು. ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ನೀವೆಲ್ಲ ನೋಡಿ ಈ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಒಂದು ತುಂಬ ಸುಂದರವಾದ ಸಿನಿಮಾ, ಅದ್ಭುತವಾದ ಅನುಭವ, ಮುದ್ದಾದ ಹಾಡುಗಳು, ಪ್ರಣಮ, ಗೋರು, ಖುಷಿ, ರಂಗಾಯಣ ರಘು, ನಮ್ಮ ಸುಚಿಂದ್ರ ಪ್ರಸಾದ್ ಪ್ರತಿಯೊಂದು ಪಾತ್ರವರ್ಗನೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಶ್ರೀಕಾಂತ್ ಹುಲ್ಸೂರ್ ಅವರು ಕಥೆಯನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ.
ತುಂಬ ಯಾರಿಗೂ ಕನ್ಫ್ಯೂಸ್ ಆಗಲ್ಲ, ಒಂದು ಸ್ಟ್ರೈಟ್ ನರೇಷನ್ ಹೋಗಬೇಕಾಗುತ್ತೆ. ಪ್ರಣಮ್ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಖುಷಿ ಇಬ್ಬರು ಮನಸ್ಸಿಗೆ ಮುಟ್ಟೋ ರೀತಿ ಪಾತ್ರಗಳನ್ನ ಅನುಭವಿಸಿದ್ದಾರೆ. ಎಲ್ಲರೂ ಬಲ್ಲಿ ಸಿನಿಮಾ ನೋಡಬೇಕು. ಗುಡ್ ಲಕ್ ಟು ಪ್ರಣಮ್. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಇವರು ಗೆಸ್ಟ್ ಅಲ್ಲ, ಇವರು ಸಿನಿಮಾ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವರು. ಎಲ್ಲರೂ ಈ ಸಿನಿಮಾ ಬಂದು ನೋಡಬೇಕು. ಒಂದು ಒಳ್ಳೆ ಮೆಸೇಜ್ ಇದೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಯಾವ ಥರ ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಕಳು, ಹೇಗೆ ಪ್ರೀತಿ ವಾತ್ಸಲ್ಯ ತುಂಬಿರೋ ಅಂಥ ಒಂದು ಮಗು ಅಥವಾ ಮನೆ ಬೇಕು ಅನ್ನೋದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಂಬಂಧಗಳ ಬಗ್ಗೆ, ಅದರ ವ್ಯಾಲ್ಯೂ ಬಗ್ಗೆ ತುಂಬ ಚೆನ್ನಾಗಿ ಬೋರ್ ಆಗದಿರೋ ಥರ ಈ ಹುಡುಗಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲೋ ಒಂದು ಕಡೆ ನೀವು ಅರ್ಜಿತ್ ಸ್ವಾಮಿ ತುಂಬ ಸಿನ್ಸಿಯರ್ ಎಫರ್ಟು. ಎಲ್ಲರೂ ಮನೆ ಮಂದಿ ಎಲ್ಲ ಆರಾಮಾಗಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಗಾಯಣ ರಘುವಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರನ್ನ ಇಲ್ಲೇ ಇದ್ದಾರೆ, ನನ್ನೊಂದು ಸಣ್ಣ ಪಾತ್ರ ಇದೆ, ಇವರೇ ಎಲ್ಲ ತುಂಬಿಟ್ಟಿದ್ದಾರೆ. ಸೊ ಎಲ್ಲರೂ ಬಂದು ನೋಡೋಂಥ ಸಿನಿಮಾ. ತುಂಬ ವ್ಯಾಲ್ಯೂ ಸಿಸ್ಟಮ್ ಹೇಗಿರಬೇಕು ಅಂತ ಮಕ್ಕಳು ತಿಳ್ಕೋಬೇಕು ಈ ಸಿನಿಮಾ ನೋಡಿ. ಸೊ ಆಲ್ ಯಂಗ್ಸ್ಟರ್ಸ್ ಶುಡ್ ಕಮ್ ಅಂಡ್ ಸೀ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ಸಣ್ಣ ಆಫ್ ಮುತ್ತನ ನೋಡ್ಕೊಂಡ್ಬಂದೆ. ಆ್ಯಂಡ್ ಲಾಸ್ಟಲ್ಲಿ ತುಂಬ ಇಮೋಷನಲ್ ಆಗೋಯ್ತು ಸಿನಿಮಾ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಪ್ರಣಮ್. ಪ್ರಣಮ್ ಫಸ್ಟ್ ಮೂವಿ ನಾನು ನೋಡ್ತಿರೋದು. ಆ್ಯಂಡ್ ನಿಜವಾಗ್ಲೂ ನಾನು ಪ್ರಣಮ್ ಕೇಳಿದ್ದು ಒಂದೇ ಫಸ್ಟು, ಇಷ್ಟು ಚೆನ್ನಾಗಿ ಅಳ್ತೀಯ ನೀವು, ನನಗೆ ಗೊತ್ತೇ ಇರಲಿಲ್ಲ ಅಂತ. ಆ್ಯಂಡ್ ಎಲ್ಲರೂ ಅಳಿಸ್ಬಿಟ್ಟ ಕ್ಲೈಮ್ಯಾಕ್ಸಲ್ಲಿ. ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಖುಷಿ ಆಲ್ಸೋ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಸರ್ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನಿಲ್ಲ ನಾನು. ಇಟ್ಸ್ ಅ ವೆರಿ ವೆರಿ ಇಮೋಷ್ನಲ್ ಜರ್ನಿ ಆ್ಯಂಡ್ ವ್ಯಾಲ್ಯೂಸ್ ಇರುವಂಥ ಮೂವಿ ಇದು. ಎಲ್ಲ ಯಂಗ್ಸ್ಟರ್ಸಿಗೆ ಬಂದಿದ್ದು ನೋಡಬೇಕು. ಬರೀ 3 ಜನ 4 ಜನ ಕ್ಯಾರೆಕ್ಟರ್ ಇಟ್ಕೊಂಡು 2.5 ಅವರ್ ಹೆಂಗೆ ಹೋಯ್ತು ಅಂತ ನಿಜವಾಗ್ಲೂ ನಂಗೆ ಗೊತ್ತೇ ಆಗಿಲ್ಲ. ನಂಗೆ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ ಮೂವಿ ಆ್ಯಂಡ್ ಸರ್ ದೇ ಬೋತ್ ಕ್ಯಾರೆಕ್ಟರ್ ಹೋಲ್ ಮೂವಿ ಫ್ರಮ್ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಇಬ್ಬರೇ ಹೆಂಗೆ ಹೋಯ್ತು ಅಂತ ನಂಗೆ ಗೊತ್ತಾಗಿಲ್ಲ ನನಗೆ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನನ್ನ ತಲೆಯಲ್ಲಿ ಇವಾಗ ಕ್ಯಾಪ್ಟನ್ ಓಡ್ತಾ ಇದೆ ಅವಾಗಿಂದ. ಬರೀ ಸರ್ ಇಮೇಲೆ ನಿಮ್ಮನ್ನು ನೋಡಿ ನಾನು ಕ್ಯಾಪ್ಟನ್ ಅಂತ ಕರಿಬೇಕನ್ಸುತ್ತೆ. ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವತ್ತೋ ಒಂದು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದು ಏನೋ ಒಂದು ಇರಬೇಕಲ್ಲ. ಸೊ ಸರ್ ಕ್ಯಾಪ್ಟನ್ ಇನ್ನು ನೆಕ್ಸ್ಟ್ ಸಿನಿಮಾ ನಾವು ಮಾಡ್ತಾ ಇರ್ತೀವಿ ಸರ್ ಕ್ಯಾಪ್ಟನ್ ಅಂತ ನಾನೇ ಕರಿತೀನಿ ನಿಮಗೆ. ಆ್ಯಂಡ್ ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಐ ವಾಂಟ್ ಎವ್ರಿ ಯಂಗ್ಸ್ಟರ್, ಎವ್ರಿ ಫ್ಯಾಮಿಲಿ ಟು ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ ಆ್ಯಂಡ್ ಸಪೋರ್ಟ್ ಕನ್ನಡ ಮೂವೀಸ್. ಈ ಥರ ಸಿನಿಮಾಗಳು ಅಪರೂಪ ಬರೋದು. ಬಟ್ ಇಟ್ಸ್ ವೆರಿ ವೆಲ್ ಮೇಡ್. ಲಾಟ್ ಆಫ್ ವ್ಯಾಲ್ಯೂಸ್ ಫಾರ್ ಪೇರೆಂಟ್ಸ್. ಬಂದು ಎಲ್ಲರೂ ನೋಡಿ ನಮ್ಮ ಬ್ರದರ್ಗೆ ಆಶೀರ್ವಾದ ಮಾಡಿ. ಐ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಣ್ಣ ಮುತ್ತಣ್ಣ ಸಂಬಂಧಗಳ ಕುರಿತಾದಂಥ ಒಂದು ಸುಂದರವಾದ ಚಿತ್ರ. ಆ್ಯಕ್ಚುಲಿ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಎಲ್ಲ ಈ ನಾಸ್ಟಾಲ್ಜಿಕ್ ಫೀಲಿಂಗ್ ಅಂತ ನಾವು ನನ್ನ ಮೊದಲನೇ ಸಿನಿಮಾ ಚಾಪಿಟ್ ಬಂದ ಕಾರಣ ಏನಂದರೆ ನಮ್ಮ ಪ್ರಣಾಮ್. ನಾನು ಫಸ್ಟ್ ಟೈಮ್ ಸಿಕ್ಸರ್ ಸಿನಿಮಾ ಮಾಡಿದಾಗ ನಮ್ಮ ಪ್ರಚೋದ ಜೊತೆ ನಾವಿಬ್ಬರು ಹೊಸಬ್ರು. ಆವಾಗ ಚಿಕ್ಕ ಹುಡುಗ ಪ್ರಣಾಮ್. ಇವತ್ತು ಇಷ್ಟು ಎತ್ತರಕ್ಕೆ ಇನ್ನೊಂದಿನ ಎತ್ತರ ಬೆಳೆದಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನ್ಯಾಚುರಲ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿದೆ. ನಾವೆಲ್ಲ ಸಿನಿಮಾ ನೋಡ್ತಾ ಇದ್ದೀವಿ ಅಂತಲ್ಲ, ಕ್ಯಾರೆಕ್ಟರ್ಗಳ ಜೊತೆಯಲ್ಲೇ ನಾವು ಟ್ರಾವೆಲ್ ಆಗ್ತಾ ಹೋಗ್ತೀವಿ. ನಮ್ಮ ಪಕ್ಕದ ಮನೇಲಿ ಇರ್ತಾರೆ ಅಂತ ಒಂದು ಕಥೆ ಅನ್ನೋ ಥರ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡು ಹೋಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್. ಫಸ್ಟ್ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಮನಸ್ಸಲ್ಲಿ ಕಾಡುವಂಥ ಕೆಲವು ಡೈಲಾಗ್ಸ್ಗಳಿದೆ. ಅಂದರೆ ಎಷ್ಟು ನಮ್ಮನ್ನು ನಗಿಸುತ್ತೋ ಅಷ್ಟೇ ಎಮೋಷ್ನಲ್ ಆಗಿ ಕೂಡ ಮಾಡುತ್ತೆ. ಖುಷಿ ರವಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ರಘು ಸರ್ ಬಗ್ಗೆ ಇನ್ನೊಂದು ಹೇಳಂಗೆ ಇಲ್ಲ. ಅವ್ರು ಆ್ಯಕ್ಟ್ ಹೆಂಗೆ ಮಾಡ್ತಾರೆ ಅಂತ ಇದಕ್ಕೆ ಕನ್ನಡಕ್ಕೆ ಗೊತ್ತಿರೋಂಥದ್ದು. ಸರ್ ತುಂಬ ಚೆನ್ನಾಗಿದೆ, ತುಂಬಾ ಎಮೋಷ್ನಲ್ ಆಗಿದೆ. ಫ್ಯಾಮಿಲಿ ಇರೋ ಥರ ಕಾಣಿಸ್ತಾ ಇಲ್ಲ. ಫ್ಯಾಮಿಲಿ ಒಳ್ಳೆಯದಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ನೋಡ್ಕೊಂಡು ಬಂದೆ. ಮನಸ್ಸಿಗೆ ತುಂಬ ಫೀಲ್ ಆಯಿತು, ತುಂಬ ಹಗುರ ಅನಿಸ್ತು ಸಿನಿಮಾ ನೋಡ್ಕೊಂಡು ಬಂದಾಗ. ಪ್ರಣಮ್ ಅವರಾಗಿರಲಿ, ಖುಷಿ ಮೇಡಮ್ ಅವರಾಗಿರಲಿ, ರಂಗಾಯಣ ರಘು ಸರ್ ಆಗಿರಲಿ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾರೆ. ಪ್ರಣಮ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ತುಂಬ ಖುಷಿ ಆಯಿತು. ಅವ್ರ ಡೈಲಾಗ್ ಡೆಲಿವರಿ ಆಗಿರಲಿ, ಅವ್ರು ಹೇಳೋ ಡೈಲಾಗ್ಸಲ್ಲಿ ತುಂಬ ವಾರ್ಮ್ತ್ ಇತ್ತು,
ತುಂಬ ಖುಷಿಯಾಗುತ್ತೆ. ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಹೋಗಿ ಪ್ರೋತ್ಸಾಹ ಮಾಡಿ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ರಣಾಮ್ ಅವ್ರ ಆ್ಯಕ್ಟಿಂಗು ಮತ್ತು ರಂಗಾಯಣ ರಘು ಆ್ಯಕ್ಟಿಂಗ್ ಅದೆಲ್ಲನೂ ಕಂಪ್ಲೀಟ್ಲಿ ಭಾಳ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಒಂದು ಅಪ್ಪ ಮಗನ ಸಂಬಂಧ ಹೊಟ್ಟೆಲಿ ಹುಟ್ಟಲೇಬೇಕು ಅನ್ನೋದು ಏನಿಲ್ಲ, ಅಷ್ಟು ನೀಟಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು. ಆ್ಯಂಡ್ ನಾವು ನಮ್ಮ ಅಪ್ಪನ ನೆನೆಸ್ಕೊಳೋ ಥರ ಫೀಲ್ ಆಯಿತು ನಮಗೆಲ್ಲನೂ. ಖುಷಿ ಲುಕ್ಸ್ ವೆರಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿದೆ. ಒಂದು ಸಿನಿಮಾ ಮಾಡೋದ್ರಿಂದ ಬಹಳ ಕಷ್ಟ ಇರುತ್ತೆ, ಅದೆಲ್ಲ ನಮಗೆಲ್ಲ ಗೊತ್ತು. ಜನರಲ್ಲಿ ಇಷ್ಟೇ ನಾನು ಕೇಳ್ಕೊಳೋದು, ಎಲ್ಲ ಸಿನಿಮಾಗಳನ್ನ ಬಂದು ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ ಅಂತ ಈ ಮೂಲಕ ನಾನೆಲ್ಲ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಸೊ ನನಗೆ ಈ ಸಿನಿಮಾನಲ್ಲಿ ಫಸ್ಟು ಇಷ್ಟ ಆಗಿದೆ ಅಂದರೆ ಪ್ರಣಮ್ ಸರ್ ಅವ್ರದ್ದು ತುಂಬ ಸಟ್ಟಿಲ್ ಆ್ಯಕ್ಟಿಂಗ್. ಅಂದರೆ ಎಲ್ಲೂ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸಿದೆ. ನಂಗೆ ತುಂಬ ನ್ಯಾಚುರಲ್ ಅಂತ ಅನಿಸ್ತು. ರಂಗಾಯಣ ರಘು ಸರ್ ಅಂತೂ ಅವರು ಇವಾಗ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ, ವೆಟರನ್ ಅಂತ. ಅವರು ಫ್ರೇಮ್ ಮೇಲೆ ಬಂದಿದ ತಕ್ಷಣ ಒಂದು ಎನರ್ಜಿ ಬರುತ್ತೆ. ಸೊ ಕೆಮಿಸ್ಟ್ರಿ ಏನಿದೆ ಅಪ್ಪ ಮಗನ ಮಧ್ಯ, ಅದು ನನಗೆ ಎಷ್ಟೊಂದು ಜಾಗಗಳಲ್ಲಿ ತುಂಬ ಮುಟ್ತು. ಸೊ ದಟ್ ವಾಸ್ ದ ಹೈಲೈಟ್ ಆಫ್ ದ ಫಿಲಮ್ ಫಾರ್ ಮಿ. ಆ್ಯಂಡ್ ಖುಷಿ ಮ್ಯಾಮ್ ಡನ್ ರಿಯಲಿ ಗ್ರೇಟ್ ಜಾಬ್. ಯು ಲುಕ್ ಅಮೇಝಿಂಗ್ ಆನ್ ಸ್ಕ್ರೀನ್. ಸೊ ಈ ಸಿನಿಮಾನಲ್ಲಿ ಸಂಬಂಧಗಳ ಬಗ್ಗೆ ಏನು ಹೇಳೋಕ್ಕೆ ಹೋಗಿದಾರಲ್ಲ, ಅದು ತುಂಬ ಪ್ಯೂರ್ ಆಗಿದೆ ವಿಷಯ. ಸೊ ಆ ವಿಷಯನ ನೋಡೋದಕ್ಕೆ, ಆಮೇಲೆ ಈ ಸಂಬಂಧನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಜನ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಡೀ ಟೀಮ್ಗೆ ನಾನು ಸಾರಿ ಕೇಳ್ತೀನಿ. ಯಾಕಂದರೆ ಜಕ್ಕೂರ್ ಏರ್ಪೋರ್ಟ್ ಕಡೆ ಹೋಗಿದ್ದೆ. ಹೆಬ್ಬಾಳ್ ಡ್ರೈವರ್ ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ, 20 ನಿಮಿಷ ಆಯ್ತು, 30 ನಿಮಿಷ ಲೇಟ್ ಬಂದಿದ್ದೀನಿ. ಸಾರಿ ಫಾರ್ ಇಡೀ ಟೀಮ್ ಸಾರಿ. ತುಂಬ ಭಾರ ಆಗಿದೆ ಹಾರ್ಟ್, ಅಷ್ಟು ಟಚ್ ಆಯಿತು ನನ್ನ ಸಿನಿಮಾ. ಯಾಕಂದರೆ ಪರ್ಸ್ನಲ್ ರೀಸನ್ಸ್ ಇರ್ಬೋದು ನನಗೆ ಗೊತ್ತಿಲ್ಲ, ಬಟ್ ಐ ಫೆಲ್ಟ್ ವೆರಿ. ಯಾಕಂದರೆ ಇಲ್ಲಿ ನಮ್ಮ ಅರ್ಬನ್ ಸಿಟೀಸಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ನಾವು ತುಂಬ ನೋಡ್ತಿರೋದು ಇದೆ. ಮಕ್ಕಳನ್ನು ಎಷ್ಟು ಚೆನ್ನಾಗಿ ತಂದೆ ತಾಯಿಯನ್ನು ಸಾಕಿರ್ತಾರೆ, ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ತಾರೆ, ಎಲ್ಲ ಬಿಟ್ಟು ಫೈನಲಿ ಅವ್ರಿಗೆ ನಾವು ಅದೇ ಸ್ಯಾಕ್ರಿಫೈಸಸ್ ಕೊಡಬೇಕಾದಾಗ ನಾವು ಅದಕ್ಕೆ ಕೊಡೋದಿಲ್ಲ, ಅದನ್ನು ನಾವು ಮಾಡೋದಿಲ್ಲ, ಅದನ್ನು ಅವರನ್ನು ಬಿಟ್ಬಿಡ್ತೀವಿ. ಇದನ್ನು ಡೈರೆಕ್ಟರು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಅದು ಮಕ್ಕಳಲ್ಲದೆ ಒಬ್ಬ ಸಾಕು ಮಗ, ಒಬ್ಬ ಸಾಕು ತಂದೆಯ ರೂಪದಲ್ಲಿ ಸಿನಿಮಾದಲ್ಲಿ ಕೊಟ್ಟಿರೋದು ಇನ್ನೂ ಹಾರ್ಟ್ ಟಚಿಂಗ್ ಆಗಿದೆ. ಈ ಖುಷಿಯವರ ಹಾಗೂ ಪ್ರಣವ್ ಅವರ ಕೆಮಿಸ್ಟ್ರಿ ಒಂದು ತುಂಬ ಬ್ಯೂಟಿಫುಲ್ಲಾಗಿ ಇಷ್ಟ ಆದರೆ, ಇನ್ನೊಂದು ರಂಗಾಯಣ ರಘು ಸರ್ ಆ್ಯಂಡ್ ಪ್ರಣವ್ ಅವರ ಕೆಮಿಸ್ಟ್ರಿ ತುಂಬ ಇಷ್ಟ ಆಗುತ್ತೆ. ತುಂಬ ಹಾರ್ಟ್ ಟಚಿಂಗ್ ಅಂತ ಅನಿಸುತ್ತೆ. ಅಷ್ಟು ನ್ಯಾಚುರಲ್ಲಾಗಿ ಮಾಡಿದ್ದಾರೆ ಪ್ರಣವ್ ಅವರು. ಯಾಕಂದರೆ ರಂಗಾಯಣ ರಘು ಸರ್ ಜೊತೆ ಸ್ಕ್ರೀನ್ ಮುಂದೆ ನಿಂತ್ಕೊಂಡಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನೋದು ನಮಗೆ ಸ್ಕ್ರೀನಲ್ಲಿ ಕಾಣುತ್ತೆ. ಐ ವಿಶ್ ಹೋಲ್ ಟೀಮ್ ತುಂಬ ಬ್ಯೂಟಿಫುಲ್ ಆದ ಸಿನಿಮಾನ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಐ ವಿಶ್ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ಕ್ಯಾಪ್ಟನ್ ಎಲ್ಲರಿಗೂ ನಮಸ್ಕಾರ. ತುಂಬ ವಿಶೇಷವಾದ ಸಿನಿಮಾ. ಅಪ್ಪ ಮಗನ ಬಗ್ಗೆ ತುಂಬ ಒಳ್ಳೆಯ ಒಂದು ಲೈನ್ ಇದೆ, ತುಂಬ ಚೆನ್ನಾಗಿ ಹೇಳಿರುತ್ತೆ, ಬಂದು ಇಮೋಷ್ನಲ್ ಆಗಿದೆ. ಆ್ಯಂಡ್ ನನಗೆ ತುಂಬ ದೊಡ್ಡವ್ರಿಗೆ ಇವಾಗ ತುಂಬ ಜಾಸ್ತಿ ಗೌರವ ಕೊಡಬೇಕು, ಇನ್ನೂ ಚೆನ್ನಾಗಿ ನೋಡ್ಕೊಬೇಕು ಅಂತ ನನಗೆ ಸೀರಿಯಸ್ಲಿ ಈ ಸಿನಿಮಾ ಆದ್ಮೇಲೆ ನನಗೆ ಅದೊಂದು ಫೀಲಿಂಗ್ ಬಂತು. ಸಿನಿಮಾ ನೀವು ಬಂದು ನೋಡಲೇಬೇಕು, ಯಾಕಂದರೆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಬಿಟ್ಟು ಫ್ಯಾಂಟಾಸ್ಟಿಕ್ ಡಾನ್ಸರ್, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಒಳ್ಳೆ ಸ್ನೇಹಿತ. ಸೊ ಅದು ಲಾಸ್ಟ್ ಬಟ್ ಫಸ್ಟ್ ಇಸ್ ಗುಡ್ ಆ್ಯಕ್ಟರ್, ಗ್ರೇಟ್ ಡಾನ್ಸರ್ ಆ್ಯಂಡ್ ಅ ಬ್ಯೂಟಿಫುಲ್ ಗರ್ಲ್ ವಿತ್ ಗ್ರೇಟ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ಎಲ್ಲರದ್ದು ಒಂದು ಒಳ್ಳೆ ಕೆಮಿಸ್ಟ್ರಿ ಇತ್ತು, ಒಂದು ಒಳ್ಳೆ ಯೂನಿಟ್ ಅಂತ ಅನಿಸ್ತು ನೋಡಬೇಕಾದ್ರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ತುಂಬ ಒಳ್ಳೆ ಪರ್ಫಾರ್ಮೆನ್ಸಸ್ ಬೈ ಆಲ್ ತ್ರೀ ಆಫ್ ಯು. ಐ ಥಿಂಕ್ ಒಂದು ತುಂಬ ದಿನ ಆದಮೇಲೆ ಒಂದು ಇಷ್ಟು ಕ್ಲೀನ್ ಆ್ಯಂಡ್ ನೀಟ್ ಫ್ಯಾಮಿಲಿ ಎಂಟರ್ಟೈನರ್ ನೋಡಿದ್ದೀವಿ. ಆ್ಯಂಡ್ ಐ ಥಿಂಕ್ ನಾನು ಆ ಸ್ಟೇಜ್ ಆಫ್ ಲೈಫಲ್ಲಿದ್ದೀನಿ ವೇರ್ ನಾನು ನನ್ನ ತಂದೆ ತಾಯಿನ ಮಕ್ಕಳಾಗಿ ನೋಡ್ತಾ ಇದ್ದೀನಿ. ಸೊ ಐ ಥಿಂಕ್ ಫಾದರ್ ಆ್ಯಂಡ್ ಸನ್ ಬಾಂಡ್ ನೋಡಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ದಿಸ್ ಒನ್ ಸೀನ್ ವೇರ್ ನೀವು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ. ಐ ಥಿಂಕ್ ದಟ್ ಸ್ಟಿಲ್ ಫೀಲಿಂಗ್ ಅಲ್ಲಿ ಎಮೋಷನಲ್ ಅದು ನೋಡಿದ ಮೇಲೆ. ಸೊ ಮನೆಗೆ ಹೋಗಿ ನಮ್ಮ ಅಪ್ಪನಿಗೆ ಒಂದು ದೊಡ್ಡ ಹಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಚ್ ಎ ಬ್ಯೂಟಿಫುಲ್ ಫಿಲ್ಮ್. ಥ್ಯಾಂಕ್ ಯು ಸರ್. ಎಲ್ಲರೂ ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಪ್ಲೀಸ್ ಪಿಕ್ಚರ್ ಮಾಡಿ.
ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ಮೊದಲನೇ ದಿವಸನೇ ಮಾತಾಡಿದೆ, ಫಸ್ಟ್ ಶೋ ಸಿನಿಮಾ ನಾನು ನೋಡಿದೆ. ಯೂಶಲಿ ಅದನ್ನು ಹೇಳಿದ್ದೆ, ಯೂಶಲಿ ಒಬ್ಬ ಅಣ್ಣನಾಗಿ ತಪ್ಪನ್ನ ಕಂಡಿಡಿಯೋದಕ್ಕೆ ಕಾಯ್ತಿರ್ತೀವಿ ಅಂತ. ಬಟ್ ಈ ಸಿನಿಮಾಲ್ಲಿ ಒಂದು ತಪ್ಪು ಕಂಡಿಡಿಯೋಕ್ಕಾಗಿಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ಸರ್ಪ್ರೈಸಿಂಗ್. ಅವ್ನು ಸ್ವಲ್ಪ ಶೈ, ಸಿನಿಮಾಲ್ಲಿ ಇಷ್ಟು ಅದ್ಭುತವಾಗಿ ಏನು ಇನಾಬಿಷನ್ಸ್ ಇಲ್ಲದೆ ಆ್ಯಕ್ಟಿಂಗ್ ಮಾಡಿರೋದು ನೋಡೋದಕ್ಕೆ ಭಾಳ ಸಂತೋಷ ಆಯಿತು. ಮೊದಲನೇ ಸಲ ನಾನು ಸಿನಿಮಾ ನೋಡಿದಾಗ ನಾನು ಭಾಳ ಭಾವುಕನಾಗಿದ್ದೆ ಕ್ಲೈಮ್ಯಾಕ್ಸಲ್ಲಿ. ನಾವು ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬ ಸಂತೋಷ ಆಗುತ್ತೆ. ಇಂಥ ಸಿನಿಮಾಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಾಗ ಇಂಥ ತಂಡಗಳಿಗೆ ಈ ಥರ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋ ಧೈರ್ಯ ಬರುತ್ತೆ. ಸೊ ಈಗ ತನಕ ಬಂದಿರೋ ಪ್ರತಿಕ್ರಿಯೆಗೆ ತುಂಬ ದೊಡ್ಡ ಧನ್ಯವಾದಗಳು. ನಾನು ರಘು ಸರ್ ಸಿಕ್ಸರಲ್ಲಿ ಕೆಲಸ ಮಾಡಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಪೋಸ್ಟರ್ ಅಲ್ಲ, ಅವ್ರ ಫ್ಯಾನ್ ಆಗೇನೆ ಸಿನಿಮಾಗಳವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಿದ್ರು, ಅವ್ರನ್ನೇ ನೋಡ್ಕೊಂಡು ಕೂತಿರ್ತೇನೆ ನಾನು. ಸೊ ಅಷ್ಟು ಅದ್ಭುತವಾದ ನಟ. ಎಲ್ಲರೂ ಸಿನಿಮಾಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಈ ಪ್ರೀತಿಗೆ, ಈ ಸಿನಿಮಾಗೆ ನೀವು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ ಇನ್ನೂ ಬಂದು ನುಗ್ಗಿ ಥಿಯೇಟರ್ಸಲ್ಲಿ ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಮಿಸ್ ಆಗ್ಬಿಟ್ರೆ ಕಷ್ಟ. ಸಿನಿಮಾ ನೋಡಕ್ಕೆ ಬಂದಿರೋ ಎಲ್ರಿಗೂ, ಎಲ್ಲ ಸಿನಿಮಾದವ್ರಿಗೂ, ಆತ್ಮೀಯರಿಗೆ ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ಮೊದಲಿಗೆ ಬಂದಿರೋ ಎಲ್ಲರಿಗೂ ಧನ್ಯವಾದ. ಆಮೇಲೆ ನಾನು ನಿಜವಾಗ್ಲೂ ನಾನು ಡಬ್ಬಿಂಗ್ ಮಾಡಿದ್ದಷ್ಟೇ. ಆಮೇಲೆ ನನಗೆ ಇದ್ರದ್ದೇನೋ ನಾನು ನೋಡಿರಲಿಲ್ಲ. ನಾನು ಇವತ್ತು ನೋಡಿ ನನಗೆ ಭಾಳ ಖುಷಿ ಆಯ್ತು. ಪ್ರಣಮ್, ನಮಗೆಲ್ಲ 40-45 ವರ್ಷ ಆದಮೇಲೆ ನನಗೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ನನಗದು ಅಜೀಲ್ ಹುಟ್ಟಿದ್ದು. ಅರೆ ಇವ್ರಿಗೆ ಇಷ್ಟು ಬೇಗ, ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಬಂದಿರೋದು. ಪ್ರಣಾಮ್ ಆಗ್ಬೋದು, ಖುಷಿ ಆಗ್ಬೋದು. ನಾನಂತೂ ನನಗೆ ಕೆಲವು ಖುಷಿನಲ್ಲಿ ನನಗೆ ಪ್ರಣಾಮ್ ರಿಯಲಿ ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು ಪ್ರಣಾಮ್, ಸರ್. ಯಾಕಂದ್ರೆ ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಗೆ ಅದನ್ನ ಆ್ಯಕ್ಟ್ ಮಾಡಬೇಕು ಅನ್ನೋದು ಖುಷಿ ಆಗ್ಬೋದು. ಖುಷಿ ರಿಯಲಿ ಅಯ್ಯೋ ಭಾಳ ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ಖುಷಿ ಆಯ್ತು. ಇನ್ನು ನಮ್ಮ ಶ್ರೀಕಾಂತ್ ಮೊದಲನೇ ಸಿನಿಮಾ ಹುಣಸೂರವರು ತುಂಬ, ನಾನು ದೇವಣ್ಣ ಹತ್ರ ನಾವು ಮಾತಾಡ್ತಿದ್ವಿ. ನಮಗೆಲ್ಲ 45 ವರ್ಷ ಆದಮೇಲೆ ನನಗೆ ಅದು ಆ್ಯಕ್ಟ್ ಮಾಡಬೇಕು. ಅಲ್ಲಿವರೆಗೂ ಪರ್ಫಾರ್ಮೆನ್ಸ್ ಮಾಡ್ಕೊಂಡಿದ್ವಿ, ಹೂ ಅಂದ್ಕೊಂಡು. ಇದರಲ್ಲೇ ನೀವು ತುಂಬ ಇಂಟೆನ್ಸಿವ್ ಎಲ್ಲರೂ ಆ್ಯಕ್ಟ್ ಮಾಡಿದ್ದೀರಾ. ಒಂದು ಫೀಲ್ ಗುಡ್ ಮೂವಿ, ಅದರಲ್ಲೇನು ಅನುಮಾನ ಇಲ್ಲ. ಶ್ರೀಕಾಂತ್ ಭಾಳ ಖುಷಿ ಆಯ್ತು. ಶ್ರೀಕಾಂತ್ ಎಲ್ಲ ಥರದಲ್ಲೂ. ನಮ್ಮ ಕೃಷ್ಣ ಅವರು ಕ್ಯಾಮ್ರಾಮನ್, ಕೃಷ್ಣ ಅವರೇ ಮ್ಯೂಸಿಕ್ ಆಗ್ಬೋದು, ಒಟ್ಟದ್ದು ವರ್ಕ್ ಆಗ್ಬೋದು, ಯಾವುದನ್ನು ನಾವು ರೇಗಿಸಿದ್ವಿ. ಇರೋದು 3 ಅಡಿ ಗಾಳಿಗೆ ಕಂಡಾಯಪ್ಪ ಅಂದ್ಬಿಟ್ಟು ಬಿಡ್ತಿರ್ಲಿಲ್ಲ. ಆ ಥರದ್ದೆಲ್ಲ ವರ್ಕ್ಸ್ನ ತೆಗೆಸಿದ್ದಾರೆ, ಮಾಡಿದ್ದಾರೆ. ಗಿರಿ, ಶ್ರೀನಿವಾಸ್ ಪ್ರಭು ಅವರು, ಎಲ್ಲರೂ ಸುಮಾರು ನಟರು, ಎಲ್ಲರನ್ನೂ, ಯಾರು ಸುಚೇಂದ್ರ ಪ್ರಸಾದ್, ಯಾರನ್ನೂ ಬಿಟ್ಟಿಲ್ಲ. ಎಲ್ಲರೂ ಒಂದು ಥರದ ನಿಜವಾಗ್ಲೂ ಖುಷಿಯಾಗುವಂಥ ಸಿನಿಮಾ. ಒಂದು ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ಒಟ್ಟು ಕುಟುಂಬ ಎಲ್ಲ ನೆನಪಾಗುವಂಥ ಸಿನಿಮಾ. ಇದಕ್ಕೆ ನೋಡಿದ್ದೀರಾ. ಈಗ ಮತ್ತೆ ನೀವು ಇದನ್ನು ನಿಜವಲ್ಲೂ ಎಲ್ಲರನ್ನೂ ತೋರಿಸ್ಬೇಕು ಅನಿಸುತ್ತಾ? ಆ ರೀತಿ ಸಪೋರ್ಟ್ ಮಾಡೋದು ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಈಗ ನೀವೇ ಪ್ರತ್ಯಕ್ಷ ಸಾಕ್ಷಿ, ನೀವೇ ನೋಡಿರೋದು. ಆ ರೀತಿ ನಮ್ಗೆ ನಿಜವಲ್ಲೂ ಇದೊಂದು ಒಳ್ಳೆ ಸಿನಿಮಾ ಅಂತ ನೀವು ನಮಗೆ ಪ್ರೊಮೋಟ್ ಮಾಡಬೇಕು. ನಿಜವಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾವು ತಿಳ್ಕೊತಿದ್ದೀವಿ. ಮತ್ತೆ ಇನ್ನೊಂದ್ಸರಿ ಸಣ್ಣ ಪುತ್ರಣ್ಣ ಟೀಮ್ಗೆ ಮತ್ತು ನಿಮಗೆಲ್ಲರಿಗೂ ಶರಣೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.